15ನೇ ತಾರೀಕು. ಸೊ ನೋಡ್ಬ ಇದ್ರ ಬಗ್ಗೆ ನಾವು ಪ್ರತಿನಿತ್ಯ ಏನು ಮಾತಾಡಿದರೂ ಕೂಡ ಒಂದು ವಿಷಯ ಏನಂತಂದರೆ, ನಾನು ಸಂಡೂರು ಉಪಚುನಾವಣೆಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ದಿವಸನೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಇಬ್ಬರಿಗೂ ಕೂಡ 50-50 ಅನುಪಾತದಲ್ಲಿ ಅಧಿಕಾರ ಹಂಚಿಕೆಯನ್ನು ಒಪ್ಪಂದ ಮಾಡಿ ಅವ್ರನ್ನ ಕಳಿಸಿರುವಂಥದ್ದು. ಮತ್ತು ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ದೇವರಾಜ ಅರಸು ಅವರು ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅತಿ ಹೆಚ್ಚು ಕಾಲ ಇದ್ದರು, ಅದಕ್ಕಿಂತ ಒಂದು ದಿನ ನನಗೆ ಜಾಸ್ತಿ ಆದರೂ ಕೂಡ ಸಾಕು. ಅದೇನೋ ನವಂಬರ್ 8ಗೇನೋ ಮುಗಿದಿತ್ತು ಅಂತ ಅಂದ್ಕೊಳ್ತೀನಿ, ಅಥವಾ ಒಟ್ಟಾರೆ ಒಂದಿನ ಜಾಸ್ತಿ ಆದರೂ ಕೂಡ ಸಾಕು. ಆ ಒಂದು ಇತಿಹಾಸ ನಿರ್ಮಾಣ ಮಾಡಿ ನಾನು ಕೆಲಸ ಬಿಡ್ತೀನಿ ಅಂಥೇಳಿ ಡಿ ಕೆ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಹೈಕಮಾಂಡಲ್ಲಿ ಮಾತಾಡಿದ್ದಾರೆ ಅಂಥೇಳಿ ಭಾಳಷ್ಟು ಮಂದಿ ಕಾಂಗ್ರೆಸ್ ಸ್ನೇಹಿತರು ನಮ್ಮ ಜೊತೆ ಕ್ಲೋಸ್ ಆಗಿರುವಂಥವರು ಈ ವಿಷಯ ತಿಳಿಸ್ತಾ ಇರ್ತಾರೆ. ಸೊ ನೋಡೋಣ ಏನಾಗುತ್ತೆ. ಅಂಜೂರ ಮಾಡ್ತಿದ್ದಾರೆ, ಸ್ಯಾಂಡ್ ಮಾಫಿಯಾ ಇದೆ ಅಂತ ಹೇಳಿ ಸ್ವತಃ CM ಜೊತೆಗಿರೋರು ಸರ್ ಪತ್ರ ಬರೋದು ಇವತ್ತಿಗೆ 22 ದಿನ ಆಯ್ತು ಸರ್. ಇದುವರೆಗೂ ಒಬ್ಬರ ಮೇಲೆ ಆ್ಯಕ್ಷನ್ ಆಗಿಲ್ಲ ಸರ್. ನೋಡಿ, ರಾಯರೆಡ್ಡಿ ಅವರು ಅವ್ರಿಗೆ ಆ ಸಮಯಕ್ಕೆ ಅವ್ರದ್ದೇನಾದರೂ ಕೆಲಸ ಯಾರಾದರೂ ಒಬ್ಬರು ಕೇಳಿಲ್ಲ ಅಂತಂದರೆ ಅವ್ರ ಮೇಲೆ ಇಮ್ಮಿಡಿಯೇಟ್ ಅಪಾದನೆ ಮಾಡಿಬಿಡುವಂಥದ್ದು. ಸೊ ಆ ರೀತಿ ಅಂದರೆ ಅವ್ರಿಗೆ ಸರ್ಕಾರದಲ್ಲಿ ಇದ್ಕೊಂಡು ಪ್ರತಿಪಕ್ಷ ನಾಯಕ ಅಂತಂದರೆ ಅವರೇ. ಸೊ ಹಾಗಾಗಿ ಅವ್ರಿಗೇಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮೆಲ್ಲರಿಗಿಂತ ಕೂಡ 10ರಷ್ಟು ಹಣ ತಗೊಂಡೋಗಿ ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಸೊ ಒಂದು ರೀತಿ ಅವರು ಇಂಡೈರೆಕ್ಟಾಗಿ ಮುಖ್ಯಮಂತ್ರಿಗಳನ್ನ ಪ್ರೆಷರಲ್ಲಿ ಬೀಳಿಸಿ ಅವ್ರು ಕೆಲಸ ಮಾಡ್ಕೊಳ್ಳೋದಕ್ಕಿಂತ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ ಅಂತ ನನಗನ್ಸುತ್ತೆ ಅಷ್ಟೇ.